ಮಿತ್ರರೇ ನಮಸ್ಕಾರ. ಮಿತ್ರರೇ, ಅಮೆರಿಕದ ಟ್ರಂಪ್ ಸರ್ಕಾರ ಹೊಸ ಟ್ರೆಂಡ್ ಒಂದನ್ನು ಆರಂಭಿಸಿದೆ. ಒಂದು ಕಡೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭಾರತವನ್ನ ಟ್ರಂಪ್ ಹೊಗಳ್ತಾ ಇರೋದು, ಇನ್ನೊಂದು ಕಡೆಯಲ್ಲಿ ಭಾರತಕ್ಕೆ ಹಾನಿ ಉಂಟು ಮಾಡುವಂತಹ, ಭಾರತಕ್ಕೆ ಬರೆ ಹಾಕುವಂತಹ ನಿರ್ಧಾರಗಳನ್ನ ಕೈಗೊಳ್ಳುತ್ತಲೇ ಇರೋದು. ಇದು ಟ್ರಂಪ್ ಸರ್ಕಾರದ ಹೊಸ ನೀತಿ. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಚಹಬಾರ್ ಪೋರ್ಟ್ ವಿಚಾರದಲ್ಲಿ US ಸರ್ಕಾರ ಕೊಟ್ಟಂತಹ ವಿನಾಯಿತಿಯನ್ನು, US ಸರ್ಕಾರ ಅನ್ನೋದಕ್ಕಿಂತಲೂ ಟ್ರಂಪ್ ಈ ಹಿಂದೆ ಕೊಟ್ಟಂತಹ ವಿನಾಯಿತಿಯನ್ನು ಈಗ ರದ್ದುಪಡಿಸಿದ್ದಾರೆ. ಮಿತ್ರರೇ, ಇದು ಭಾರತಕ್ಕೆ ಬಹಳ ದೊಡ್ಡ ಏಟ್. ಇವತ್ತು ರಷ್ಯಾದ ಆಯಿಲನ್ನು ಖರೀದಿ ಮಾಡಬಾರದು ಅಂತ 25% ಸ್ಯಾಂಕ್ಷನನ್ನು ಹೆಚ್ಚುವರಿಯಾಗಿ ಅಮೆರಿಕ ಸರ್ಕಾರ ಏನು ವಿಧಿಸಿದೆಯಲ್ಲ, ಇದಕ್ಕೆ ಸರಿಸಮವಾದಂತಹ ಇನ್ನೊಂದು ಏಟನ್ನು ಅಮೆರಿಕ ಭಾರತಕ್ಕೆ ಕೊಟ್ಟಿದೆ. ನಿಮಗೆಲ್ಲ ಗೊತ್ತೇ ಇದೆ ಚಹಬಾರ್ ಪೋರ್ಟು ಭಾರತಕ್ಕೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ. ಈ ಹಿಂದೆ ಟ್ರಂಪ್ ಸರ್ಕಾರ ಭಾರತಕ್ಕೆ ಬಹಳ ಉದಾರವಾಗಿ ಇದಕ್ಕೆ ಅವಕಾಶವನ್ನು ಕೊಟ್ಟಿತ್ತು. ಈಗ ಟ್ರಂಪ್ ತನ್ನದೇ ನಿರ್ಧಾರದಿಂದ ಹಿಂದೆ ಸರಿದಿದ್ದಾರೆ. ಭಾರತಕ್ಕೆ ನಾವು ಅವಕಾಶ ಕೊಡೋದಿಲ್ಲ, ಆ ಒಂದು ವಿನಾಯಿತಿಯನ್ನು ನಾವು ರದ್ದುಪಡಿಸ್ತಾ ಇದ್ದೀವಿ ಅಂತ ಒಂದು ಬಹಳ ದೊಡ್ಡ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಇದರ ಜೊತೆಗೆ US ಗ್ರ್ಯಾಂಡ್ ಪ್ಲಾನ್ ಬಗ್ಗೆಯೂ ಕೂಡ ಟ್ರಂಪ್ ಹೇಳ್ಕೊಂಡಿದ್ದಾರೆ. UKಯಲ್ಲಿ ನಿಂತ್ಕೊಂಡು ಬಹಳ ದೊಡ್ಡ ಘೋಷಣೆಯೊಂದನ್ನು ಮಾಡಿದ್ದಾರೆ. ಅದೇನು ಕೇಳಿದ್ರೆ, ಅಫ್ಘಾನಿಸ್ತಾನಕ್ಕೆ ನಾವು ಎಂಟ್ರಿ ಆಗ್ತೀವಿ, ಅಫ್ಘಾನಿಸ್ತಾನದಲ್ಲಿ ನಾವೇ ನಿರ್ಮಾಣ ಮಾಡಿರುವಂತಹ ಬಹಳ ದೊಡ್ಡ ಬೇಸನ್ನು ನಾವು ಮತ್ತೆ ವಶಕ್ಕೆ ಪಡಿತೀವಿ ಅಂತ ಟ್ರಂಪ್ ಘೋಷಣೆ ಮಾಡಿದ್ದಾರೆ. ಇದೆಲ್ಲವೂ ಸಹ ಜಿಯೋಪೊಲಿಟಿಕಲಿ ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡಂತಹ ವಿಚಾರಗಳು. ಈ ಬಗ್ಗೆ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಚಹಬಾರ್ ಬಂದರು ವಿಚಾರದಲ್ಲಿ ಅಮೆರಿಕ ನಮಗೆ ಯಾವ ರೀತಿಯಾದಂತಹ ವಿನಾಯಿತಿ ಕೊಟ್ಟಿತ್ತು, ಈಗ ಯಾಕೋಸ್ಕರವಾಗಿ ಅದನ್ನು ರದ್ದು ಮಾಡಿದೆ, ಇದರಿಂದಾಗಿ ಭಾರತದ ಮೇಲಾಗುವ ಪರಿಣಾಮ ಏನು, ಇದೆಲ್ಲದರ ಬಗ್ಗೆ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಟ್ರಂಪ್ ಭಾರತವನ್ನು ಹೊಗಳೋದನ್ನು ಮಾತ್ರ ನಿಲ್ಲಿಸಿಲ್ಲ. ಟ್ರಂಪ್ UK ಪ್ರವಾಸದಲ್ಲಿದ್ದರು. ಆಗ ಅಲ್ಲಿನ ಪ್ರಧಾನಿ ಕಿಯೇವ್ ಸ್ಟಾರ್ಮರ್ ಪಕ್ಕದಲ್ಲಿ ನಿಂತ್ಕೊಂಡು ನರೇಂದ್ರ ಮೋದಿ ಅವರ ಬಗ್ಗೆ ಮಾತನಾಡ್ತಾರೆ. ಭಾರತ ಮತ್ತು ಅಲ್ಲಿನ ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆಗೆ ನಾನು ತುಂಬಾ ಹತ್ತಿರವಾಗಿದ್ದೀನಿ. ಮೋದಿ ಅವರ 75ನೇ ವರ್ಷದ ಹುಟ್ಟುಹಬ್ಬಕ್ಕೆ ಕೂಡ ನಾನು ವಿಶ್ ಮಾಡಿದ್ದೆ. ಆದರೆ ರಷ್ಯಾದ ತೈಲ ಖರೀದಿ ವಿಚಾರದಲ್ಲಿ ನಾನು ಬಹಳ ಟಫ್ ನಿರ್ಧಾರಗಳನ್ನು ಕೈಗೊಳ್ತಾ ಇದ್ದೀನಿ. ಭಾರತದ ಮೇಲೆ ಅಡಿಷನಲ್ ಆಗಿ 25% ಟ್ಯಾರಿಫ್ ಹಾಕಿದ್ದೀನಿ. ಯುರೋಪ್ ಕೂಡ ರಷ್ಯಾದಿಂದ ತೈಲವನ್ನು ಖರೀದಿ ಮಾಡಬಾರದು. ರಷ್ಯಾದ ತೈಲ ಖರೀದಿ ನಿಲ್ಲಿಸಿದ್ದೆ ಆದ್ರೆ ಸಹಜವಾಗಿ ಪುತಿನ್ ಯುದ್ಧವನ್ನು ನಿಲ್ಲಿಸಿಬಿಡ್ತಾರೆ. ತೈಲ ಬೆಲೆಯೂ ಕೂಡ ಬಹಳಷ್ಟು ಕುಸಿತ ಕಾಣುತ್ತೆ. ಹೀಗೆ UK ನಿಂತ್ಕೊಂಡು ಒಂದಕ್ಕೊಂದು ಸಂಬಂಧ ಇಲ್ಲದ ರೀತಿಯಲ್ಲಿ ಟ್ರಂಪ್ ಮಾತನಾಡಿದ್ರು. ಆದರೆ ಒಂದು ಕಡೆ ಅವರು ನರೇಂದ್ರ ಮೋದಿಯನ್ನ ಮತ್ತು ಭಾರತವನ್ನ ಹೊಗಳೋದನ್ನ ಮಾತ್ರ ಮರೆತಿಲ್ಲ. ಅದನ್ನ ಪ್ರತಿ ಬಾರಿಯೂ ಕೂಡ ಮಾಡ್ತಾರೆ. ಆದರೆ ಭಾರತದ ವಿಚಾರದಲ್ಲಿ ಏನಾದರೂ ಫೇವರ್ ಆಗಿ ನಿರ್ಧಾರ ಕೈಗೊಳ್ತಾರ ಕೇಳಿದ್ರೆ, ಈ ಬಾರಿ ಟ್ರಂಪ್ ಸರ್ಕಾರ ಭಾರತದ ಪರವಾಗಿ ಒಂದೇ ಒಂದು ನಿರ್ಧಾರವನ್ನ ಕೈಗೊಳ್ತಾ ಇಲ್ಲ. ಟ್ರಂಪ್ ಆ ರೀತಿಯಾಗಿ ಭಾರತವನ್ನ ಹೊಗಳಿದಂತಹ ಕೆಲವೇ ನಿಮಿಷದಲ್ಲಿ ಒಂದು ಸುದ್ದಿ ಬಂತು. ಟ್ರಂಪ್ ಸರ್ಕಾರ ಚಹಬಾರ್ ಪೋರ್ಟ್ ವಿಚಾರದಲ್ಲಿ ಭಾರತಕ್ಕೆ ಕೊಟ್ಟಂತಹ ವಿನಾಯಿತಿಯನ್ನ ರದ್ದುಪಡಿಸಿದೆ. ಅಂದ್ರೆ ಟ್ರಂಪ್ ಮತ್ತೊಂದು ಬರೆ ಎಳೆದು ಬಿಟ್ಟರು. ಈಗ ನಿಮಗೊಂದಷ್ಟು ಪ್ರಶ್ನೆಗಳು ಬಂದಿರಬಹುದು. ಭಾರತ ಚಹಬಾರ್ ಪೋರ್ಟ್ ವಿಚಾರದಲ್ಲಿ ಒಪ್ಪಂದ ಮಾಡಿಕೊಂಡಿರುವಂತಹದ್ದು ಇರಾನ್ ಜೊತೆಗೆ. ಭಾರತದ ಇನ್ವೆಸ್ಟ್ಮೆಂಟ್ ಅಲ್ಲಿದೆ. ಅದು ಭಾರತ 10 ವರ್ಷಗಳಿಗೋಸ್ಕರವಾಗಿ ಅದನ್ನು ಲೀಸ್ಗೆ ಪಡೆದುಕೊಂಡಿದೆ. ಇದರಲ್ಲಿ ಅಮೆರಿಕ ಭಾರತಕ್ಕೆ ಏನು ವಿನಾಯಿತಿ ಕೊಟ್ಟಿತ್ತು, ಏನಿದು ವಿಚಾರ? ಈಗ ಅಮೆರಿಕ ಆ ವಿನಾಯಿತಿಯನ್ನು ರದ್ದುಪಡಿಸಿದ್ರಿಂದಾಗಿ ಭಾರತದ ಮೇಲೆ ಏನು ಪರಿಣಾಮ ಬೀರುತ್ತೆ ಅಂತ. ಮಿತ್ರರೇ, ಇದಕ್ಕೆ ನಿಮಗೆ ಚಹಬಾರ್ ಪೋರ್ಟ್ನ ಇತಿಹಾಸವನ್ನು ಸ್ವಲ್ಪ ಹೇಳಬೇಕು. ಈ ಚಹಬಾರ್ ಪೋರ್ಟ್ ಇದೆಯಲ್ಲ, ಇದು ಇರಾನ್ನ ಪೋರ್ಟ್. ಈ ಬಂದರಿನ ಮೇಲೆ ಭಾರತಕ್ಕೆ ಬಹಳ ವರ್ಷಗಳಿಂದ ಕಣ್ಣಿತ್ತು. ಯಾಕೆ ಅಂತಂದ್ರೆ, ಒಂದು ವೇಳೆ ಈ ಪೋರ್ಟ್ ಏನಾದರೂ ನಮ್ಮ ಕೈಗೆ ಬಂದಿದ್ದೆ ಆದರೆ ಜಿಯೋಗ್ರಫಿಕಲಿ ಭಾರತಕ್ಕಿರುವಂತಹ ಒಂದು ದೊಡ್ಡ ಚಾಲೆಂಜ್ಗೆ ಪರಿಹಾರ ಸಿಕ್ಕಂತಾಗುತ್ತೆ. ಹಾಗಾದ್ರೆ ಭೌಗೋಳಿಕವಾಗಿ ಭಾರತಕ್ಕೆ ಏನು ಸವಾಲಿದೆ? ನಿಮಗೆಲ್ಲ ಗೊತ್ತಿದೆ, ಭಾರತಕ್ಕೆ ಸಮುದ್ರ ಮಾರ್ಗದಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ಆದರೆ ಭಾರತಕ್ಕಿರುವ ಸಮಸ್ಯೆ ಏನು ಕೇಳಿದ್ರೆ ಭೂಮಾರ್ಗದ್ದು. ಭಾರತಕ್ಕೆ 1947ರಲ್ಲಿ ಸ್ವತಂತ್ರ ಬಂದಂತಹ ಸಂದರ್ಭದಲ್ಲಿ ನಾವೊಂದು ಐತಿಹಾಸಿಕ ಬ್ಲಂಡರ್ ಮಾಡ್ಕೊಂಡ್ವಿ. ಒಂದು ಕಡೆ ಭಾರತ ಮತ್ತು ಪಾಕಿಸ್ತಾನ 2 ದೇಶಗಳಾಗ್ಬಿಟ್ವು. ಅದೇ ದೊಡ್ಡ ಬ್ಲಂಡರ್ ಅಂತಂದ್ರೆ ಅದಕ್ಕಿಂತಲೂ ದೊಡ್ಡದಾದಂತಹ ಬ್ಲಂಡರ್ ಅನ್ನ ನಾವು POKಯನ್ನು ಕಳೆದುಕೊಂಡು ಮಾಡ್ಕೊಂಡ್ವಿ. ಮಿತ್ರರೇ, ನಾನು ಹಲವಾರು ಬಾರಿ ಹೇಳಿದ್ದೀನಿ, ಈ POK ಏನಿದೆ, ಪಾಕ್ ಆಕ್ಯುಪೈಡ್ ಕಾಶ್ಮೀರ, ಇದು ಕೇವಲ ಭಾರತದ ಭೂಮಿಯನ್ನ ಪಾಕಿಸ್ತಾನ ವಶದಲ್ಲಿಟ್ಟುಕೊಂಡಿದೆ. ಇದಕ್ಕೋಸ್ಕರವಾಗಿ ಭಾರತಕ್ಕೊಂದು ರೀತಿಯಲ್ಲಿ ಸೆನ್ಸಿಟಿವ್ ಮ್ಯಾಟರ್ ಅಂತ ಅಂದುಕೊಳ್ಬೇಡಿ. ಇದು ಕೇವಲ ಭೂಮಿಯ ವಿಚಾರ ಅಲ್ಲ. ಸ್ಟ್ರಾಟಜಿಕಲಿ ಭಾರತಕ್ಕೆ ತೀರಾ ಇಂಪಾರ್ಟೆಂಟ್ ಆದಂತಹ ಲೊಕೇಶನ್ ಅದು. ಒಂದು ವೇಳೆ ಆ ಭೂಭಾಗ ಏನಾದರೂ ನಮ್ಮ ಬಳಿಯಲ್ಲಿ ಇದ್ದಿದ್ದೇ ಆಗಿದ್ರೆ ನಾವಿವತ್ತು ಬಹಳ ದೊಡ್ಡದಾದಂತಹ ಟ್ರಾನ್ಸ್ಪೋರ್ಟ್ ಕಾರಿಡಾರ್ ಅನ್ನು ಹೊಂದಿರ್ತಾ ಇದ್ವಿ. ರಷ್ಯಾ ಮತ್ತು ಭಾರತದ ನಡುವೆ ಬಹಳ ಈಸಿಯಾಗಿ ವ್ಯಾಪಾರ ನಡೀತಾ ಇತ್ತು. ಹೇಳೋದಕ್ಕೆ ಸಾಧ್ಯ ಇಲ್ಲ, ರಷ್ಯಾದಿಂದ ನೇರವಾಗಿ ಭಾರತಕ್ಕೊಂದು ತೈಲ ಪೈಪ್ಲೈನ್ ಬಂದಿದ್ರೂ ಕೂಡ ಆಶ್ಚರ್ಯ ಇಲ್ಲ. ಅಂತಹ ಸನ್ನಿವೇಶ ನಿರ್ಮಾಣ ಆಗಿರ್ತಾ ಇತ್ತು. ಯಾಕೆ ಕೇಳಿದ್ರೆ, ಈ POK ಪ್ರಾಂತ್ಯ ಇದೆಯಲ್ಲ, ಇದು 3 ದೇಶಗಳೊಂದಿಗೆ ಗಡಿ ಹಂಚಿಕೊಂಡಿದೆ. ಒಂದು ಕಡೆ ಚೈನಾ, ಇನ್ನೊಂದು ಕಡೆ ಅಫ್ಘಾನಿಸ್ತಾನ, ಮತ್ತೊಂದು ಕಡೆ ಪಾಕಿಸ್ತಾನ. ಹೀಗಾಗಿ ಈ ಭೂಭಾಗ ನಮ್ಮ ಕೈಯಲ್ಲಿ ಇದ್ದಿದ್ದೇ ಆಗಿದ್ರೆ ನಮಗೆ ಅಫ್ಘಾನಿಸ್ತಾನದ ಆಕ್ಸೆಸ್ ಡೈರೆಕ್ಟ್ ಆಗಿ ಸಿಗ್ತಾ ಇತ್ತು. ಈಗೇನಾಗಿದೆ, ಒಂದು ಕಡೆ ಚೈನಾ, ಇನ್ನೊಂದು ಕಡೆ ಪಾಕಿಸ್ತಾನ ನಮ್ಮನ್ನ ಸುತ್ತುವರೆದು ಕೂತಿದೆ. ಹೀಗಾಗಿ ಭಾರತಕ್ಕೆ ಸೆಂಟ್ರಲ್ ಏಷ್ಯಾದ ಲ್ಯಾಂಡ್ ರೂಟ್ ಟೋಟಲಿ ಬಂದ್ ಆಗಿಬಿಟ್ಟಿದೆ. ನಮ್ಗೆ ಹೋಗೋದಕ್ಕೆ ಮಾರ್ಗವೇ ಇಲ್ಲ. ಈಗಂತೂ ಪಾಕಿಸ್ತಾನ ತನ್ನ ವಾಯು ಪ್ರದೇಶವನ್ನು ಕೂಡ ಬಂದ್ ಮಾಡಿದೆ. ಹೀಗಾಗಿ ಭಾರತ ಸೆಂಟ್ರಲ್ ಏಷ್ಯಾಗೆ ಹೋಗಬೇಕು ಅಂತಂದ್ರೆ ಸುತ್ತಾಕೊಂಡು ಹೋಗಬೇಕು.
ಅದಕ್ಕೆ ಭಾರತ ಏನ್ ಪ್ಲಾನ್ ಮಾಡಿತ್ತು ಅಂತಂದ್ರೆ, ಈ ಇರಾನ್ ಬಳಿ ಇರುವಂತಹ ಚಾಬಹಾರ್ ಬಂದರನ್ನ ನಾವು ತೆಗೆದುಕೊಂಡು ಅಭಿವೃದ್ಧಿ ಮಾಡಿದ್ದೇ ಆದ್ರೆ ನಮಗೆ ಸೆಂಟ್ರಲ್ ಏಷ್ಯಾದ ಆಕ್ಸೆಸ್ ಸಿಗುತ್ತೆ. ನಾವು ಅಫ್ಘಾನಿಸ್ತಾನದೊಂದಿಗೆ ವ್ಯಾಪಾರ ಮಾಡಬಹುದು, ರಷ್ಯಾದೊಂದಿಗೆ ವ್ಯಾಪಾರ ಮಾಡಬಹುದು. ಜೊತೆಗೆ ಈ ಉಜ್ಬೇಕಿಸ್ತಾನ, ಕಜಕಿಸ್ತಾನ, ತುರ್ಕ್ಮೇನಿಸ್ತಾನ ಈ ಎಲ್ಲ ಸೆಂಟ್ರಲ್ ಏಷ್ಯಾ ಜೊತೆಗೂ ಕೂಡ ಭಾರತ ವ್ಯಾಪಾರ ಸಂಬಂಧವನ್ನು ವೃದ್ಧಿ ಮಾಡಿಕೊಳ್ಳಬಹುದು ಅಂತ ಭಾರತಕ್ಕನಿಸುತ್ತೆ. ಇದೇ ಕಾರಣದಿಂದ ಭಾರತದಲ್ಲಿ 2003ರಲ್ಲಿ ಪ್ರಧಾನಿಯಾಗಿದ್ದಂತಹ ಅಟಲ್ ಬಿಹಾರಿ ವಾಜಪೇಯಿ ಅವರು ಇರಾನ್ ಜೊತೆಗೆ ಒಂದು ಒಪ್ಪಂದ ಮಾಡಿಕೊಳ್ತಾರೆ ಚಾಬಹಾರ್ ಬಂದರು ವಿಚಾರದಲ್ಲಿ. ಆದರೆ ವಿಪರ್ಯಾಸವೋ ಏನೋ ಗೊತ್ತಿಲ್ಲ, ಆ ದಿನದಿಂದಲೂ ಕೂಡ ಭಾರತಕ್ಕೆ ಒಂದಲ್ಲ ಒಂದು ರೀತಿಯಲ್ಲಿ ಈ ಚಾಬಹಾರ್ ಬಂದರು ವಿಚಾರದಲ್ಲಿ ವಿಘ್ನಗಳು ಎದುರಾಗ್ತಲೇ ಇದ್ದಾವೆ. 2003ರಲ್ಲಿ ಒಪ್ಪಂದ ಮಾಡಿಕೊಂಡು ಇನ್ನೇನು ನಾವು ಬಂದರನ್ನು ತೆಗೆದುಕೊಳ್ಳಬೇಕು, ಅಷ್ಟರಲ್ಲಾಗಲೇ ಇರಾನ್ ಯುರೇನಿಯಂ ಎನ್ರಿಚ್ಮೆಂಟ್ ಮಾಡ್ತಾ ಇದೆ ಅಂತ ಹೇಳಿ ಯುರೋಪ್ನ ದೇಶಗಳು ಆರೋಪ ಮಾಡೋದಕ್ಕೆ ಶುರು ಮಾಡಿದ್ವು. ಇಸ್ರೇಲ್ ಸಿಕ್ಕಾಪಟ್ಟೆ ಆರೋಪ ಮಾಡಿತು. ಅಮೆರಿಕ ಸೇರಿದಂತೆ ಪಾಶ್ಚಿಮಾತ್ಯ ದೇಶಗಳು ಇರಾನ್ ಮೇಲೆ ವಿಪರೀತವಾದಂತಹ ಸ್ಯಾಂಕ್ಷನ್ಸ್ಗಳನ್ನು ವಿಧಿಸಿದ್ವು. ಆ ಸಂದರ್ಭದಲ್ಲಿ ಭಾರತದ ಕನಸು ಆಲ್ಮೋಸ್ಟ್ ಕಮರಿ ಹೋಗಿತ್ತು. ಆದರೆ 2015ರಲ್ಲಿ ಬರಾಕ್ ಒಬಾಮಾ ಇರಾನ್ ಜೊತೆಗೆ ಒಂದು ನ್ಯೂಕ್ಲಿಯರ್ ಡೀಲ್ ಅನ್ನು ಮಾಡಿಕೊಳ್ತಾರೆ. ಒಂದು ಸಾಮಾನ್ಯ ಒಪ್ಪಂದ ಆಗುತ್ತೆ. ಇರಾನ್ ಮತ್ತು ಅಮೆರಿಕದ ಪರಿಸ್ಥಿತಿ ಸ್ವಲ್ಪ ಸಡಿಲ ಆದಂತೆ ಕಂಡುಬರುತ್ತೆ. ಈ ಹಿನ್ನೆಲೆಯಲ್ಲಿ 2016ರಲ್ಲಿ ಭಾರತ, ಇರಾನ್, ಅಫ್ಘಾನಿಸ್ತಾನ ಈ 3 ದೇಶಗಳು ಸೇರ್ಕೊಂಡು ಒಂದು ಟ್ರೈಲ್ಯಾಟರಲ್ ಅಗ್ರಿಮೆಂಟ್ ಅನ್ನ ಮಾಡಿಕೊಳ್ತವೆ ಈ ಚಾಬಹಾರ್ ಬಂದರು ವಿಚಾರದಲ್ಲಿ. ಆದರೆ ಮತ್ತೆ 2018ರಲ್ಲಿ ಅಮೆರಿಕ ಮತ್ತು ಇರಾನ್ನ ಸಂಬಂಧ ಕಂಪ್ಲೀಟ್ ಆಗಿ ಹದಗೆಟ್ಟು ಹೋಯಿತು. ಆಗ ಟ್ರಂಪ್ ಏನ್ ಮಾಡ್ತಾರೆ ಅಂತಂದ್ರೆ, ಇರಾನ್ ಮೇಲೆ ವಿಪರೀತವಾದ ಸ್ಯಾಂಕ್ಷನ್ಸ್ ಗಳನ್ನ ವಿಧಿಸ್ತಾರೆ. ಇರಾನ್ ಆಯಿಲ್ ಮಾರಾಟ ಮಾಡಬಾರದು ಅಂತ ಕೂಡ ನಿರ್ಬಂಧವನ್ನ ವಿಧಿಸಿದ್ರು. ಆಗ ಭಾರತ ಕನಸಿತ್ತು, ಚಾಬಹಾರ್ ಬಂದರು ನಮಗೆ ಟೋಟಲಿ ಬಾಗಿಲು ಹಾಕಿದ ಹಾಗೆ, ಈ ಕನಸನ್ನ ಬಿಟ್ಟು ಬಿಡೋದೇ ಒಳ್ಳೆಯದು ಅಂತ ಭಾರತ ಕನಸಿತ್ತು. ಆದರೆ ಟ್ರಂಪ್ ಇದಾರಲ್ಲ, ನಿಮಗೆಲ್ಲ ಗೊತ್ತಿರುವ ಹಾಗೆ ತನ್ನ ಮೊದಲ ಅವಧಿಯಲ್ಲಿ ಪ್ರೋ ಇಂಡಿಯಾ ಇದ್ರು, ಭಾರತದ ಪರವಾಗಿ ನಿರ್ಧಾರ ಕೈಗೊಳ್ತಾ ಇದ್ರು. ಹೀಗಾಗಿ 2018ರಲ್ಲಿ ಚಾಬಹಾರ್ ಬಂದರು ವಿಚಾರದಲ್ಲಿ ಭಾರತಕ್ಕೆ ವಿನಾಯಿತಿಯನ್ನ ಕೊಡ್ತಾರೆ. ಅಂದ್ರೆ ಅಮೆರಿಕದ ನಿರ್ಬಂಧದಿಂದ ಚಾಬಹಾರ್ ಬಂದರನ್ನ ಹೊರಗಿಡಲಾಗಿತ್ತು. ನಂತರ ಬಂದಂತಹ ಬೈಡನ್ ಕೂಡ ಇದನ್ನ ಟಚ್ ಮಾಡೋದಕ್ಕೆ ಹೋಗಿರಲಿಲ್ಲ. ಹೀಗಾಗಿ ಅಂತಿಮವಾಗಿ 2024ರಲ್ಲಿ ಇರಾನ್ ಮತ್ತು ಭಾರತದ ನಡುವೆ ಒಂದು ಒಡಂಬಡಿಕೆ ಆಗಿತ್ತು. ಆ ಒಪ್ಪಂದದ ಪ್ರಕಾರ ಭಾರತ ಚಾಬಹಾರ್ ಬಂದರನ್ನ ಮುಂದಿನ 10 ವರ್ಷಗಳ ಕಾಲಕ್ಕೆ ಓನರ್ಶಿಪ್ ಅನ್ನ ಪಡೆದುಕೊಂಡಿತ್ತು. ಅಲ್ಲಿಗೆ ಚಾಬಹಾರ್ ಬಂದರಿನ ಟೋಟಲ್ ಕಂಟ್ರೋಲ್ ಭಾರತದ ಕೈಗೆ ಬಂದಿತ್ತು. ಈಗ ಟ್ರಂಪ್ ಸರ್ಕಾರ ಏನ್ ಮಾಡಿದೆ ಅಂತಂದ್ರೆ, ಆ ವಿನಾಯಿತಿಯನ್ನ ರದ್ದುಪಡಿಸಿದ್ದಾರೆ. ಅಂದ್ರೆ ಚಾಬಹಾರ್ ಬಂದರೂ ಕೂಡ ಅಮೆರಿಕದ ಸ್ಯಾಂಕ್ಷನ್ಸ್ಗೆ ಒಳಪಡುತ್ತೆ ಅಂತ ಟ್ರಂಪ್ ಸರ್ಕಾರ ಘೋಷಣೆ ಮಾಡಿದೆ. ಯಾವ ರೂಪದಲ್ಲಿ ಸ್ಯಾಂಕ್ಷನ್ಸ್ ಹಾಕ್ತಾರೆ, ಭಾರತದ ಮೇಲೆ ಏನು ಕ್ರಮ ಕೈಗೊಳ್ತಾರೆ, ಇದು ಯಾವುದರ ಬಗ್ಗೆಯೂ ಕೂಡ ಸ್ಪಷ್ಟನೆ ಇಲ್ಲ. ಆದರೆ ಟ್ರಂಪ್ ಸರ್ಕಾರದ ಅಧಿಕೃತ ನೋಟಿಫಿಕೇಶನ್ನಲ್ಲಿ ಅವರ ವೆಬ್ಸೈಟ್ನಲ್ಲಿ ಪ್ರಕಟ ಮಾಡಿರುವಂತೆ ಚಾಬಹಾರ್ ಬಂದರು ವಿಚಾರದಲ್ಲಿ ಏನೆಲ್ಲ ವಿನಾಯಿತಿಯನ್ನ ಕೊಟ್ಟಿದ್ದೀವೋ ಅದೆಲ್ಲದನ್ನ ರದ್ದುಪಡಿಸ್ತಾ ಇದ್ದೀವಿ ಅಂತ ಅವರು ಘೋಷಣೆ ಮಾಡಿದ್ದಾರೆ. ಇದು ಸಹಜವಾಗಿ ಭಾರತಕ್ಕೆ ಬಹಳ ದೊಡ್ಡ ಹೊಡೆತ. ಯಾಕೆ ಕೇಳಿದ್ರೆ, ಚಾಬಹಾರ್ ಬಂದರು ಕೇವಲ ನಮಗೆ ಸೆಂಟ್ರಲ್ ಏಷ್ಯಾ, ಅಫ್ಘಾನಿಸ್ತಾನ ಈ ಎಲ್ಲ ದೇಶಗಳಿಗೆ ಸಂಪರ್ಕ ಕಲ್ಪಿಸುವ ಮಾರ್ಗ ಮಾತ್ರ ಅಲ್ಲ, ಭಾರತ ಮತ್ತು ರಷ್ಯಾ ನಡುವಿನ ನಾರ್ತ್ ಸೌತ್ ಟ್ರಾನ್ಸ್ಪೋರ್ಟ್ ಕಾರಿಡಾರ್ಗೂ ಕೂಡ ಇದು ತೀರಾ ಇಂಪಾರ್ಟೆಂಟ್ ಆದಂತಹ ಬಂದರು. ಈ ಚಾಬಹಾರ್ ಬಂದರು ಮೂಲಕವಾಗಿ ನಾವು ನಾರ್ತ್ ಸೌತ್ ಟ್ರಾನ್ಸ್ಪೋರ್ಟ್ ಕಾರಿಡಾರ್ ಅನ್ನು ರೂಪಿಸಿಕೊಂಡಿದ್ದು. ಅಂದ್ರೆ ಭಾರತದ ಮೂಲಕವಾಗಿ ಚಾಬಹಾರ್ ಬಂದರನ್ನ ತಲುಪಿ ಅನಂತರ ಇರಾನ್ನಿಂದ ಅಜರ್ಬೈಜಾನ್, ಅಜರ್ಬೈಜಾನ್ನಿಂದ ನೇರವಾಗಿ ರಷ್ಯಾ, ಈ ಟ್ರಾನ್ಸ್ಪೋರ್ಟ್ ಕಾರಿಡಾರ್ ಅನ್ನ ಭಾರತ ರೂಪಿಸಿಕೊಂಡಿತ್ತು. ರಷ್ಯಾ ಟ್ರೈನ್ನ ಮೂಲಕವಾಗಿ ಇರಾನ್ಗೆ ಸರಕನ್ನು ಕೂಡ ಸಾಗಿಸಿತ್ತು. ಈ ನಾರ್ತ್ ಸೌತ್ ಟ್ರಾನ್ಸ್ಪೋರ್ಟ್ ಕಾರಿಡಾರ್ ಇದೆಯಲ್ಲ, ರಷ್ಯಾ ಮತ್ತು ಭಾರತದ ನಡುವಿನ ಬಹಳ ಇಂಪಾರ್ಟೆಂಟ್ ಟ್ರಾನ್ಸ್ಪೋರ್ಟ್ ಕಾರಿಡಾರ್. ಇಲ್ಲಿ ಅಮೆರಿಕ ಒಂದೇ ಕಲ್ಲಿನಲ್ಲಿ ಅನೇಕ ಹಕ್ಕಿ ಹೊಡೆದಂತೆ ಕಾಣ್ತಾ ಇದೆ. ಅಮೆರಿಕಾಗೆ ಈ ನಾರ್ತ್ ಸೌತ್ ಟ್ರಾನ್ಸ್ಪೋರ್ಟ್ ಕಾರಿಡಾರ್ ಇದೆಯಲ್ಲ, ಇದ್ರ ಬಗ್ಗೆ ಇಂಟ್ರೆಸ್ಟ್ ಇಲ್ಲ, ಅದು ಅವ್ರಿಗೆ ಬೇಕಾಗೂ ಇಲ್ಲ. ಅವರು ಯಾವುದನ್ನ ಪ್ರೋತ್ಸಾಹ ಕೊಡ್ತಾರೆ ಅಂತಂದ್ರೆ ಐಮ್ಯಾಕ್ ಕಾರಿಡಾರ್ಗೆ ಪ್ರೋತ್ಸಾಹ ಕೊಡ್ತಾರೆ. ಯಾಕೆ ಅಂತಂದ್ರೆ ಈ ಐಮ್ಯಾಕ್ ಕಾರಿಡಾರ್ ಇದೆಯಲ್ಲ, ಇದು ಇಸ್ರೇಲ್ ಮೂಲಕವಾಗಿ ಹೋಗುವಂತಹ ಭಾರತದ ಒಂದು ಬಹುದೊಡ್ಡ ಯೋಜನೆ. ಇದರಿಂದ ಇಸ್ರೇಲ್ಗೂ ಲಾಭ ಆಗುತ್ತೆ, ಜೊತೆಗೆ ಯುರೋಪ್ಗೂ ಕೂಡ ಲಾಭ ಆಗುತ್ತೆ. ಟೋಟಲ್ ಅಮೆರಿಕದ ಕಂಟ್ರೋಲ್ ನಲ್ಲಿರುವಂತಹ ಒಂದು ಕಾರಿಡಾರ್ ಅದಾಗಿರುತ್ತೆ. ಹೀಗಾಗಿ ಅಮೆರಿಕ ಐಮ್ಯಾಕ್ಗೆ ಸಪೋರ್ಟ್ ಮಾಡುತ್ತೆ ಹೊರತು ಈ ನಾರ್ತ್ ಸೌತ್ ಟ್ರಾನ್ಸ್ಪೋರ್ಟ್ ಕಾರಿಡಾರ್ಗೆ ಅವರು ಸಪೋರ್ಟ್ ಮಾಡೋದಿಲ್ಲ. ಮಿತ್ರರೇ, ಈ ವಿಚಾರದಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ಗಳಾಗ್ತವೆ. ಆ ಸಂದರ್ಭದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಇದೆಲ್ಲವುದನ್ನು ಟ್ರಂಪ್ ಯಾಕೋಸ್ಕರವಾಗಿ ಮಾಡ್ತಾ ಇದ್ದಾರೆ, ಅವರ ಅಂತಿಮವಾದಂತಹ ಗುರಿ ಯಾವುದು? ಈ ಪ್ರಶ್ನೆ ಅನೇಕರಿಗೆ ಬರ್ತಾ ಇರಬಹುದು. ಇಲ್ಲಿ ಮಿತ್ರರೇ, ಮೇಲ್ನೋಟಕ್ಕೆ ನಮಗೆ ಭಾರತಕ್ಕೆ ನಷ್ಟ ಆಗುತ್ತೆ, ಭಾರತದ ವಿಚಾರದಲ್ಲಿ ಟ್ರಂಪ್ ಏನೋ ನಿರ್ಧಾರ ಕೈಗೊಳ್ತಾ ಇದ್ದಾರೆ ಅಂತ ಅನಿಸಬಹುದು. ಆದರೆ ಇಲ್ಲಿ ಟಾರ್ಗೆಟ್ ಭಾರತ ಅಲ್ಲ. ಹಾಗಾದ್ರೆ ರಷ್ಯಾ ಟಾರ್ಗೆಟಾ? ರಷ್ಯಾ ಕೂಡ ಅಲ್ಲ. ಟ್ರಂಪ್ ಅವರ ನೇರ ಟಾರ್ಗೆಟ್ ಇರುವಂತಹದ್ದು ಇರಾನ್. ಟ್ರಂಪ್ ಅವರ ಬಯಕೆ ಏನು ಕೇಳಿದ್ರೆ, ತನ್ನ ಅವಧಿಯಲ್ಲೇ ಈ ಇರಾನ್ ವಿಚಾರದಲ್ಲಿ ಒಂದು ಫೈನಲ್ ಸೊಲ್ಯೂಷನ್ ಅನ್ನು ಕಂಡುಕೊಳ್ಳಬೇಕು ಅಂತ ಅವರು ಬಯಸಿದ್ದಾರೆ. ಅಂದ್ರೆ ಇಸ್ರೇಲ್ಗೆ ಇರಾನ್ನ ವಿಚಾರದಲ್ಲಿ ಇನ್ಯಾವುದೂ ಟೆನ್ಷನ್ ಇರಬಾರ್ದಪ್ಪ, ಆ ರೀತಿಯ ಒಂದು ವಾತಾವರಣವನ್ನು ಕಲ್ಪಿಸೋದಕ್ಕೆ ಗ್ರ್ಯಾಂಡ್ ಪ್ಲಾನ್ ಮಾಡ್ತಾ ಇದ್ದಾರೆ. ಇಸ್ರೇಲ್ಗೆ ಹೆಚ್ಚು ಭದ್ರತಾ ಉಪಕರಣಗಳನ್ನು ಕೊಡ್ತಾ ಇರೋದಿರಬಹುದು, ಕತರ್ ಮೇಲಿನ ದಾಳಿ, ಪಾಕಿಸ್ತಾನದ ಜೊತೆಗೆ ಅಮೆರಿಕ ಸಂಬಂಧವನ್ನು ಸುಧಾರಣೆ ಮಾಡಿಕೊಂಡಿದ್ದಿರಬಹುದು. ಇದೆಲ್ಲವೂ ಕೂಡ ಯಾಕಾಗಿ ಕೇಳಿದ್ರೆ, ಇರಾನ್ ಅನ್ನ ಮುಗಿಸೋದಕ್ಕೆ. ಈ ಇರಾನ್ ಅನ್ನ ಬಗ್ಗು ಬಡಿಯೋದಕ್ಕೆ ಟ್ರಂಪ್ ಇನ್ನೂ ಒಂದು ಹೆಜ್ಜೆ ಮುಂದಿಟ್ಟಿದ್ದಾರೆ. ಅದೇ
ಅದೇನು ಕೇಳಿದ್ರೆ, ಈ ಹಿಂದೆ ಅಫ್ಘಾನಿಸ್ತಾನದ ವಿಚಾರದಲ್ಲಿ ತಾನೇ ಕೈಗೊಂಡಂತಹ ನಿರ್ಧಾರದಿಂದ ಟ್ರಂಪ್ ಹಿಂದೆ ಸರಿತಾ ಇದ್ದಾರೆ. ನಿಮಗೆಲ್ಲ ಗೊತ್ತಿರಬಹುದು, ಟ್ರಂಪ್ ಅವರು ಅಧಿಕಾರ ಬಿಟ್ಟು ಹೋಗೋದಕ್ಕೆ ಕೆಲವೇ ತಿಂಗಳ ಮುಂಚೆ ಒಂದು ನಿರ್ಧಾರ ಕೈಗೊಂಡಿದ್ರು. ಆ ನಿರ್ಧಾರ ಏನಪ್ಪಾ ಅಂತಂದ್ರೆ, ಅಫ್ಘಾನಿಸ್ತಾನದಲ್ಲಿ ಕಳೆದ 20 ವರ್ಷದಿಂದ ಇದ್ದಂತಹ ಅಮೆರಿಕದ ಸೇನೆಯನ್ನ ವಾಪಸ್ ಪಡೆಯುವಂತಹ ನಿರ್ಧಾರ ಆಗಿತ್ತು. ಅಮೆರಿಕ ಸೇನೆ ವಾಪಸ್ ಹೋಗ್ತಿದ್ದ ಹಾಗೆ ಇಡೀ ಅಫ್ಘಾನಿಸ್ತಾನವನ್ನ ತಾಲಿಬಾನಿಗಳು ತನ್ನ ಕೈವಶ ಮಾಡಿಕೊಂಡ್ರು. ಆದ್ರೆ ಈಗ ಟ್ರಂಪ್ ಹೇಳ್ತಾ ಇದ್ದಾರೆ, ನಾವು ಮತ್ತೆ ಅಫ್ಘಾನಿಸ್ತಾನಕ್ಕೆ ಹೋಗ್ತೀವಿ ಅಂತ. ಟ್ರಂಪ್ ಯುಕೆ ಪ್ರವಾಸದಲ್ಲಿರುವಂತಹ ಸಂದರ್ಭದಲ್ಲಿ ಯುಕೆ ಪ್ರಧಾನಿ ಪಕ್ಕದಲ್ಲಿ ನಿಂತ್ಕೊಂಡೆ ಒಂದು ಬ್ರೇಕಿಂಗ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ನಾವು ಅಫ್ಘಾನಿಸ್ತಾನದ ಬಾಗ್ರಾಮ್ ಏರ್ ಬೇಸ್ ಅನ್ನ ಸಾಕಷ್ಟು ಹಣ ಖರ್ಚು ಮಾಡಿ ಅಭಿವೃದ್ಧಿ ಮಾಡಿದೀವಿ. ಈಗ ಸುಮ್ಮನೆ ಅದನ್ನ ಬಿಟ್ಟು ಬಂದಿದ್ದೀವಿ. ಇದರಿಂದ ನಮಗೇನು ಲಾಭ ಆಗಿಲ್ಲ, ಏನು ರಿಟರ್ನ್ಸ್ ಬಂದಿಲ್ಲ. ಹೀಗಾಗಿ ನಾವು ಮತ್ತೆ ಅದನ್ನ ವಶಕ್ಕೆ ಪಡೆಯುವಂತಹ ಎಲ್ಲ ಪ್ರಯತ್ನವನ್ನ ಮಾಡ್ತೀವಿ. ಆ ರೀತಿಯ ಚರ್ಚೆಗಳು ನಡೆದಿದ್ದಾವೆ ಅಂತ ಟ್ರಂಪ್ ಯುಕೆಯಲ್ಲಿ ಬ್ರೇಕಿಂಗ್ ನ್ಯೂಸ್ ಕೊಟ್ಟಿದ್ದಾರೆ. ಇಲ್ಲಿ ಇರಾನ್ ಜೊತೆಗೆ ಬಹಳ ಸುದೀರ್ಘವಾದಂತಹ ಒಂದು ಯುದ್ಧ ಮಾಡೋದಕ್ಕೆ ಅಮೆರಿಕ ಸಿದ್ಧವಾಗ್ತಿರೋದು ಎದ್ದು ಕಾಣ್ತಾ ಇದೆ. ಯಾಕೆ ಬಾಗ್ರಾಮ್ ಏರ್ ಬೇಸೇ ಬೇಕು? ಇಡೀ ವೆಸ್ಟ್ ಏಷ್ಯಾದಲ್ಲಿ ಅಮೆರಿಕದ 10 ಏರ್ ಬೇಸ್ಗಳಿದಾವಲ್ಲ. ಈ ಅಫ್ಘಾನಿಸ್ತಾನದ ಏರ್ ಬೇಸ್ ಯಾಕೆ ಅಮೆರಿಕಾಗೆ ಮುಖ್ಯ ಆಗುತ್ತೆ ಕೇಳಿದ್ರೆ, ಈ ಕತಾರ್, UAE, ಸೌದಿ ಅರೇಬಿಯಾ ಈ ಎಲ್ಲ ದೇಶಗಳು ಕೂಡ ಸಂಪದ್ಭರಿತವಾದಂತಹ ದೇಶಗಳು. ಆ ದೇಶದಲ್ಲಿರುವಂತಹ ಏರ್ ಬೇಸ್ ಅನ್ನ ಬಳಸಿ ಅಮೆರಿಕ ದಾಳಿ ಮಾಡಿದ್ದೆ ಆದ್ರೆ ಇರಾನ್ ಆ ದೇಶಗಳ ಮೇಲೆ ದಾಳಿ ಮಾಡುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹೀಗಾಗಿ ತಮ್ಮ ಏರ್ ಬೇಸ್ ಗಳನ್ನ ಬಳಸಿಕೊಂಡು ಇರಾನ್ ಮೇಲೆ ದಾಳಿ ಮಾಡೋದಕ್ಕೆ ಈ ಎಲ್ಲ ದೇಶಗಳು ಒಪ್ಪಿಗೆ ಸೂಚಿಸೋದಿಲ್ಲ. ಕಳೆದ ಬಾರಿ ಇಸ್ರೇಲ್ ಇರಾನ್ ಮೇಲೆ ಯುದ್ಧ ಮಾಡ್ತಲ್ಲ, ಆ ಸಂದರ್ಭದಲ್ಲಿ ಅಮೆರಿಕ ಇಸ್ರೇಲ್ ಪರವಾಗಿ ತನ್ನ B-2 ಬಾಂಬರ್ ಅನ್ನ ಬಳಸ್ಬಿಟ್ಟು ಇರಾನ್ನ ನ್ಯೂಕ್ಲಿಯರ್ ಸೈಟ್ ಮೇಲೆ ಬಂಕರ್ ಬಸ್ಟರ್ ಗಳನ್ನ ಸುರಿಸ್ತಲ್ಲ, ಅದಕ್ಕೆ ಪ್ರತಿಯಾಗಿ ಇರಾನ್ ಮಾಡಿದ್ದೇನು? ಕತಾರ್ನಲ್ಲಿದ್ದಂತಹ ಅಮೆರಿಕದ ಏರ್ ಬೇಸ್ ಅನ್ನ ಇರಾನ್ ಟಾರ್ಗೆಟ್ ಮಾಡಿ ಮಿಸೈಲ್ಗಳನ್ನು ಲಾಂಚ್ ಮಾಡಿತು. ಹೀಗಾಗಿ ಅಮೆರಿಕ ಈ ಎಲ್ಲ ಏರ್ ಬೇಸ್ಗಳನ್ನು ಬಳಸಿಕೊಂಡು ಇರಾನ್ ಮೇಲೆ ದಾಳಿ ಮಾಡುವಂಥದ್ದು ಅಷ್ಟು ಸೇಫ್ ಅಲ್ಲ. ಅದಕ್ಕೆ ಅಮೆರಿಕ ಏನ್ ಮಾಡ್ತಾ ಇದೆ, ಅಫ್ಘಾನಿಸ್ತಾನದ ಏರ್ ಬೇಸ್ ಅನ್ನ ಬಳಸ್ಕೊಂಡಿದ್ದೆ ಆದ್ರೆ ಅಫ್ಘಾನಿಸ್ತಾನ ಬಹಳ ದೊಡ್ಡದಾದಂತಹ ದೇಶ, ಜೊತೆಗೆ ಅಫ್ಘಾನಿಸ್ತಾನ ಅಭಿವೃದ್ಧಿ ಹೊಂದಿದಂತಹ ದೇಶವೂ ಕೂಡ ಅಲ್ಲ. ಅಲ್ಲಿನ ಸರ್ಕಾರ ಅಮೆರಿಕದ ಮೇಲೆ ಒತ್ತಡ ಹೇರೋದಕ್ಕೂ ಕೂಡ ಸಾಧ್ಯ ಇಲ್ಲ. ಹೀಗಾಗಿ ನಮಗದು ಸೇಫ್ ಏರ್ ಬೇಸ್ ಅಂತ ಅಮೆರಿಕ ಅನಿಸ್ತಾ ಇದೆ. ಇದೇ ಕಾರಣದಿಂದಲೇ ಪಾಕಿಸ್ತಾನದ ಜೊತೆಗೂ ಕೂಡ ಅವರು ಸಂಬಂಧ ಸುಧಾರಣೆ ಮಾಡ್ಕೊಳ್ತಾ ಇದ್ದಾರೆ. ಸದ್ಯ ಶಾಬಾಜ್ ಶರೀಫ್ ಅಮೆರಿಕ ಪ್ರವಾಸವನ್ನ ಕೂಡ ಕೈಗೊಳ್ತಾರೆ. ಆ ಸಂದರ್ಭದಲ್ಲಿ ಬಹಳ ದೊಡ್ಡ ಡೀಲ್ ಆದ್ರೂ ಕೂಡ ಏನು ಆಶ್ಚರ್ಯ ಪಡಬೇಡಿ. ಹೀಗಾಗಿ ಮುಂದಿನ ಕೆಲ ಸಮಯ ಅಮೆರಿಕ ಮತ್ತು ಪಾಕಿಸ್ತಾನದ ಸಂಬಂಧ ಹೊಸ ಎತ್ತರವನ್ನು ತಲುಪುತ್ತೆ. ಜೊತೆಗೆ ಅಫ್ಘಾನಿಸ್ತಾನಕ್ಕೂ ಕೂಡ ಅಮೆರಿಕ ರೀ ಎಂಟ್ರಿಯನ್ನು ಕೊಡುತ್ತೆ. ಮಿತ್ರರೇ, ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.